ಇದು ಇತ್ತೀಚೆಗೆ ಥಾಯ್ಲೆಂಡ್ ಮತ್ತು ಮಯನ್ಮಾರ್ನಲ್ಲಿ ಸಂಭವಿಸಿದ ಭೂಕಂಪದ ದೃಶ್ಯಾವಳಿಗಳು. ಇದರಲ್ಲಿ ಆಸ್ ಎ ಇಂಜಿನಿಯರ್ ನಾವು ಗಮನಿಸಬೇಕಾದ ವಿಷಯಗಳು: ಭೂಕಂಪ ಎಂದರೇನು, ಭೂಕಂಪದ ತೀವ್ರತೆಯನ್ನ ತಿಳಿಯೋದೇಗೆ, ಭೂಕಂಪ ಪ್ರತಿರೋಧಕ ಕಟ್ಟಡವನ್ನ ನಿರ್ಮಿಸೋದೇಗೆ ಮತ್ತು ಮಯನ್ಮಾರ್ನಲ್ಲಿ ಯಾಕಿಷ್ಟು ಸಾವು ನೋವುಗಳು ಉಂಟಾಗಿದೆ ಅನ್ನೋದನ್ನ ನಾವು ನೋಡಬೇಕು. ಭೂಕಂಪ ಎಂದರೆ ಭೂಮಿಯ ಒಳಪದರಗಳು ನಿರಂತರವಾಗಿ ಚಲಿಸ್ತಾ ಇರ್ತವೆ. ಆ ಪದರಗಳನ್ನ ಟೆಕ್ಟೋನಿಕ್ ಪ್ಲೇಟ್ಸ್ ಅಂತ ಕರಿತೀವಿ. ಆ ಪದರಗಳು ಚಲಿಸುವಿಕೆಯಲ್ಲಿ ಏನಾದರೂ ವ್ಯತ್ಯಾಸವಾದಲ್ಲಿ ಈ ರೀತಿಯಾದ ಭೂಕಂಪನ, ಸುನಾಮಿ ಅಥವಾ ಜ್ವಾಲಾಮುಖಿಯಂತಹ ಪ್ರಕೃತಿ ವಿಕೋಪಗಳನ್ನು ನಾವು ಎದುರಿಸಬೇಕಾಗುತ್ತದೆ. ಇನ್ನು ಭೂಕಂಪದ ತೀವ್ರತೆಯನ್ನ ನಿಖರವಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲವಾದರೂ ಆ ಒಂದು ಜಾಗದ ಐತಿಹಾಸಿಕ ಮತ್ತು ಭೌಗೋಳಿಕ ಮಾಹಿತಿಗಳ ಆಧಾರದ ಮೇಲೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ನಿರ್ದಿಷ್ಟ ಸಮಯದ ಒಳಗೆ ಸಂಭವಿಸುವ ಸಂಭವನೀಯತೆಯನ್ನು ಮುನ್ಸೂಚಿಸಬಹುದು. ಇನ್ನು ಕಟ್ಟಡದ ವಿಷಯಕ್ಕೆ ಬಂದರೆ, ಒಂದು ಕಟ್ಟಡದ ನಿರ್ಮಾಣಕ್ಕಿಂತ ಮೊದಲು ಅದನ್ನ ಲ್ಯಾಟ್ರಲ್ ಲೋಡ್ಗೆ ಡಿಸೈನ್ ಮಾಡಿರಬೇಕು. ಲ್ಯಾಟ್ರಲ್ ಲೋಡ್ ಅಂದರೆ ಆ ಜಾಗದ ಸಿಸ್ಮಿಕ್ ಝೋನ್ ಆಧಾರದ ಮೇಲೆ ಡಿಸೈನ್ ಮಾಡಬೇಕು. ಅದರಲ್ಲಿ ವಿಂಡ್ ಲೋಡ್ ಕೂಡ ಪರಿಗಣಿಸಲಾಗುತ್ತದೆ. ನಮ್ಮಲ್ಲಿ 5 ಸಿಸ್ಮಿಕ್ ಝೋನ್ಗಳಿವೆ. ಅವುಗಳನ್ನ ಆ ಜಾಗದ ಐತಿಹಾಸಿಕ ಮತ್ತು ಭೌಗೋಳಿಕ ಮಾಹಿತಿಗಳ ಅನುಸಾರ ಭೂಕಂಪದ ತೀವ್ರತೆಯ ಪ್ರಮಾಣದ ಆಧಾರದಲ್ಲಿ ವಿಂಗಡಿಸಲಾಗಿದೆ. ಝೋನ್ 1 ಎಂದರೆ ಅತಿ ಕಡಿಮೆಯ ಕಂಪನ, ಅಂದ್ರೆ 1 ರಿಂದ 2 ಮ್ಯಾಗ್ನಿಟ್ಯೂಡ್. ಝೋನ್ 5 ಎಂದರೆ ಅತಿ ಹೆಚ್ಚು ತೀವ್ರತೆಯ ಕಂಪನ, ಅಂದರೆ 8 ರಿಂದ 9 ಮ್ಯಾಗ್ನಿಟ್ಯೂಡ್. ಈ ಝೋನ್ಗಳ ಆಧಾರದ ಮೇಲೆ ಕಟ್ಟಡವನ್ನ ಭೂಕಂಪ ಪ್ರತಿರೋಧಕವನ್ನಾಗಿ ನಿರ್ಮಿಸಬಹುದು. ಸಿಸ್ಮಿಕ್ ಡಿಸೈನ್ ಮಾಡುವಾಗ ಒಂದು ಫಿಲಾಸಫಿಯನ್ನ ಇಂಜಿನಿಯರ್ಗಳು ಅನುಸರಿಸಬೇಕು. ಅದು ಕಟ್ಟಡವನ್ನ ಕುಸಿಯೋದ್ರಿಂದ ತಡೆಯಬೇಕು. ತೀವ್ರತೆ ಹೆಚ್ಚಾದಲ್ಲಿ ಕುಸಿಯುವಿಕೆಯನ್ನು ನಿಧಾನಿಸಬೇಕು. ಇದರಿಂದ ಸಾವು ನೋವುಗಳನ್ನ ನಾವು ತಡೆಯಬಹುದು. ಇದು ಮಯನ್ಮಾರ್ನ ವಿಷಯದಲ್ಲಿ ತಪ್ಪೋಗಿರುವ ಅಂಶ ಅನ್ನೋದು ನನ್ನ ಭಾವನೆ. ಮಯನ್ಮಾರ್ನಲ್ಲಿ ಯಾಕೆಷ್ಟು ತೀವ್ರತೆ ಎಂದರೆ, ಮೂಲತಃ ಮಯನ್ಮಾರ್ ಪ್ರಪಂಚದಲ್ಲೇ ಅತಿ ಹೆಚ್ಚು ಭೂಕಂಪ ಪೀಡಿತ ಪ್ರದೇಶಗಳಲ್ಲಿ ಒಂದು. ಯಾಕೆಂದರೆ ಮಯನ್ಮಾರ್ ಇರೋದೇ 4 ಪದರಗಳು ಪರಸ್ಪರ ಕೂಡುವ ಜಾಗದ ಮೇಲೆ. ಇಂಡಿಯನ್ ಪ್ಲೇಟ್, ಯೂರೋ ಏಷ್ಯನ್ ಪ್ಲೇಟ್, ಸೂಡಾ ಪ್ಲೇಟ್ ಮತ್ತು ಬರ್ಮಾ ಮೈಕ್ರೋ ಪ್ಲೇಟ್ಗಳು ಕೂಡುವ ಜಾಗವಾಗಿರೋದ್ರಿಂದ ಮಯನ್ಮಾರ್ ಅತಿ ಸೂಕ್ಷ್ಮವಾದ ಭೂಕಂಪ ಪೀಡಿತ ಪ್ರದೇಶವಾಗಿದೆ. ಹಾಗಾಗಿ ಆ ಪ್ರದೇಶದಲ್ಲಿ ನಿರ್ಮಾಣ ಕಾರ್ಯವನ್ನ ಸಾಕಷ್ಟು ನಿಯಮಬದ್ಧವಾಗಿ ನಡೆಸಬೇಕು. ಅದರಲ್ಲೂ ಗಗನಚುಂಬಿ ಕಟ್ಟಡಗಳಿಗೆ ಸಾಕಷ್ಟು ನಿಯಮಗಳನ್ನು ವಿಧಿಸಿ ನಿರ್ಮಿಸಬೇಕು. ಮಯನ್ಮಾರ್ ಸಿಸ್ಮಿಕ್ ಝೋನ್ 4, 5ರಲ್ಲಿ ಬರುವ ದೇಶವಾಗಿರೋದ್ರಿಂದ ಈ ಭೂಕಂಪ ಅನಿರೀಕ್ಷಿತವೇನೂ ಅಲ್ಲ. ಆದರೆ ಮಾಡಿರುವ ಕೆಲಸಗಳು ತಪ್ಪಾಗಿರೋದ್ರಿಂದ ಪ್ರತಿಫಲವನ್ನು ನಾವು ಇವತ್ತು ನೋಡಬಹುದು. ಅಲ್ಲಿನ ಸರ್ಕಾರಗಳು ಇನ್ನೂ ಹೆಚ್ಚಿನ ತನಿಖೆಯನ್ನ ಕೈಗೊಂಡು ಕಟ್ಟಡಗಳಿಗೆ ಸರಿಯಾದ ನಿಯಮಗಳನ್ನು ವಿಧಿಸಿ ನಿರ್ಮಾಣವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಆಗ ಈ ಸಾವು ನೋವುಗಳನ್ನು ನಾವು ತಡೆಯಬಹುದು. ಕೊನೆಯದಾಗಿ, ಸ್ಟ್ರಕ್ಚರಲ್ ಡಿಸೈನ್ ಇಸ್ ಎ ಪ್ರೈಮ್ ಪ್ರಿಯಾರಿಟಿ ಫಾರ್ ಕನ್ಸ್ಟ್ರಕ್ಟಿಂಗ್ ಎ ಸ್ಟ್ರಕ್ಚರ್. ಇದು ಎಲ್ಲಾ ಜಾಗಗಳಿಗೂ ಅನ್ವಯಿಸುತ್ತದೆ.